ಪ್ರಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ನನ್ನ ಹೆಸರು ರಾಕೇಶ್ ಕಿರಣ್ ಎಸ್.ಆರ್. ನಾನು ಸುಮಾರು 8 ವರ್ಷಗಳಿಂದ ಸಮಾಜ ವಿಜ್ಞಾನ ವಿಷಯವನ್ನು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾ ಇದ್ದೇನೆ. ಮಕ್ಕಳೇ, ಪ್ರಸ್ತುತ ನಾವು ಇವತ್ತಿನ ತರಗತಿಯಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಷಯದ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಪ್ರಮುಖ ಅಂತ ಹೇಳಿದ ತಕ್ಷಣ ನಾವು ನೋಡ್ತಾ ಹೋಗ್ಬೋದು ಯಾವುದ್ರ ಬಗ್ಗೆ ಹಾಗಾದರೆ ಅಂದರೆ ನಾವು ಎಲ್ಲೇ ಹೋದರೂ ಕೂಡ ಇವತ್ತಿನ ದಿವಸ ಎಲ್ಲರಿಗೂ ದಾಖಲೆಗಳು ಕೇಳ್ತಿದ್ದಾರೆ. ದಾಖಲೆಗಳಿಲ್ಲದೆ ಯಾವುದನ್ನು ಕೂಡ ನಂಬದೇ ಇರುವಂಥ ಸ್ಥಿತಿಗೆ ನಾವು ಇವತ್ತಿನ ಬಂದಿದ್ದೀವಿ. ಹೌದಲ್ಲ ಮಕ್ಕಳೇ? ಪ್ರಸ್ತುತ ನಮ್ಮನ್ನೇ ನಾವು ಪ್ರಚುರಪಡಿಸ್ಕೋಬೇಕಂದ್ರೂ ಕೂಡ ದಾಖಲೆಗಳು ಬೇಕು. ಹಾಗಾದರೆ ಹಿಂದಿನ ಕಾಲದಲ್ಲಿ ಗತಿಸಿ ಹೋಗಿರ್ತಕ್ಕಂಥ ಘಟನೆಗಳಿದಾವೆ, ಅವುಗಳನ್ನು ಕುರಿತಾಗಿ ಅವುಗಳ ಬಗ್ಗೆ ಮಾಹಿತಿ ತಿಳ್ಕೋಬೇಕು, ಅವ್ರ ಬಗ್ಗೆ ತಿಳ್ಕೋಬೇಕು ಅನ್ನೋದಾದರೆ ನಮಗೆ ದಾಖಲೆಗಳು ಬೇಕಾಗುತ್ತಲ್ವ ಮಕ್ಕಳೇ? ಆದರೆ ಅಂಥ ದಾಖಲೆಗಳನ್ನು ನಾವು ಕುರಿತು ನೋಡ್ತಾ ಹೋಗಬೇಕಾದ್ರೆ ಅವು ನಮಗೆ ಪ್ರಮುಖವಾಗಿರ್ತಕ್ಕಂಥ ರೀತಿಯಲ್ಲಿ ಆ ಒಂದು ಗತಿಸಿರ್ತಕ್ಕಂಥ ಘಟನೆಗಳ ಬಗ್ಗೆ, ನಡೆದು ಹೋಗಿರ್ತಕ್ಕಂಥ ಘಟನೆಗಳ ಬಗ್ಗೆ ನಮಗೆ ನಿಖರವಾದ ಮಾಹಿತಿಯನ್ನು ನೀಡುವಂಥವುಗಳಾಗಿರ್ಬೇಕು ಅಲ್ವಾ ಮಕ್ಕಳೇ? ಹಾಗಾದ್ರೆ ಅಂಥ ಮಾಹಿತಿಗಳು ನಮಗೆ ಸಿಗುವಂಥದ್ದು ಯಾವುದರಲ್ಲಿ? ನಮಗೆ ಸಿಗುವಂಥದ್ದು ಆಧಾರಗಳಲ್ಲಿ. ಈ ಆಧಾರ ಎನ್ನುವಂಥದ್ದು ನಮಗೆ ನಿಖರವಾದ ಮಾಹಿತಿಗಳನ್ನು ನೀಡ್ತಾ ಹೋಗ್ತವೆ ಮಕ್ಕಳೇ. ಹಾಗಾಗಿ ಇಂದಿನ ತರಗತಿಯಲ್ಲಿ ನಾವು ಆಧಾರಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಈ ಒಂದು ಘಟಕದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಘಟಕಾಂಶಗಳು ಯಾವಪ್ಪ ಅಂತ ಹೇಳಿದ್ರೆ ಆಧಾರಗಳ ಅರ್ಥ ಮತ್ತು ಅವುಗಳ ವಿಧಗಳು, ಹಾಗೆಯೇ ಅವುಗಳ ಪ್ರಮುಖವಾಗಿರ್ತಕ್ಕಂಥ ಸಾಹಿತ್ಯ ಆಧಾರಗಳು ಹಾಗೂ ಮೌಖಿಕ ಆಧಾರಗಳು, ಅದೇ ರೀತಿಯಲ್ಲಿ ಪುರಾತತ್ವ ಆಧಾರಗಳು. ಈ 4 ಕಲಿಕಾಂಶಗಳ ಕುರಿತು ಈ ಅಧ್ಯಾಯದಲ್ಲಿ ನಾವು ತಿಳ್ಕೋಬಹುದಾಗಿದೆ ಮಕ್ಕಳೇ. ನೋಡಿ, ಅದರಲ್ಲಿ ನಾವು ನೋಡ್ತಾ ಹೋದಾಗಾದ್ರೆ ಪ್ರಾರಂಭದಲ್ಲಿ ಆಧಾರಗಳ ಅರ್ಥ ಏನಾಧಾರ ಆಧಾರಗಳು ಅಂದರೆ ಇದಕ್ಕಿಂತ ಮುಂಚೆ ಆಧಾರಗಳು ನಮಗೆ ಇತಿಹಾಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಹಾಗಾದ್ರೆ ಇತಿಹಾಸ ಎಂದರೇನು? ಇತಿಹಾಸ ಎಂದರೇನೆ ಗತಿಸಿ ಹೋಗಿರುವಂತಹ, ಸಂಭವಿಸಿ ಹೋಗಿರುವಂತಹ ಘಟನೆಗಳ ಕುರಿತು, ಆ ಒಂದು ಸಂದರ್ಭದಲ್ಲಿ, ಆ ಕಾಲಘಟ್ಟದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ಒಂದು ಮಾಹಿತಿಯನ್ನು ಕುರಿತು ಅಭ್ಯಾಸಿಸುವಂತಹ ಒಂದು ಶಾಸ್ತ್ರವೇ ನಮಗೆ ಇತಿಹಾಸವಾಗಿರುತ್ತೆ ಮಕ್ಕಳು. ಇತಿಹಾಸ ಅಂದ ತಕ್ಷಣ ನಿಮಗೆ ಗೊತ್ತಾಯ್ತಾ? ಗತಿಸಿ ಹೋಗಿದೆ. ಹಾಗಾದ್ರೆ ಅವುಗಳನ್ನ ನಾವು ತಿಳ್ಕೋಬೇಕು ಅನ್ನೋದಾದ್ರೆ ಆಧಾರಗಳು ಬಹುಮುಖ್ಯವಾಗಿ ಬೇಕಾಗುತ್ತೆ. ನಿಮಗೊಂದು ಉದಾಹರಣೆ ಕೊಡ್ತೀನಿ ಮಕ್ಕಳೇ. ನ್ಯಾಯವಾದಿ, ಲಾಯರ್ ಅಂತ ಹೇಳಿ ಕರಿತೀವಿ. ಕೋರ್ಟ್ನಲ್ಲಿ ನೀವು ಟಿವಿಗಳಲ್ಲೆಲ್ಲ ಗಮನಿಸಿರ್ತೀರ. ನ್ಯಾಯವಾದಿ ತಮ್ಮ ಕಕ್ಷಿದಾರನಿಗೆ ಸಂಬಂಧಿಸಿರ್ತಕ್ಕಂಥ ದಾಖಲೆಗಳನ್ನ ಒಂದು ನ್ಯಾಯಾಧೀಶರಿಗೆ ಸಲ್ಲಿಸಿ ಅವರನ್ನು ನಿರಪರಾಧಿ ಎನ್ನುವಂಥ ರೀತಿಯಲ್ಲಿ ಹೇಗೆ ಅದನ್ನು ಸಮಜಾಯಿಸ್ತಾರೆ ಅನ್ನುವಂಥದ್ದನ್ನ ನೀವು ಗಮನಿಸಿರ್ತೀರ. ಅದೇ ರೀತಿ ಇಲ್ಲೂ ಕೂಡ ಇತಿಹಾಸವನ್ನು ರಚನೆ ಮಾಡುವಂಥ ಇತಿಹಾಸಕಾರ ಒಬ್ಬ ನ್ಯಾಯವಾದಿಯಂತೆಯೇ ಕಾರ್ಯನಿರ್ವಹಿಸಬೇಕಾಗುತ್ತೆ. ಯಾಕೆ? ಅಲ್ಲಿಯೂ ಕೂಡ ಸಮರ್ಪಕವಾಗಿರ್ತಕ್ಕಂಥ ಸ್ಪಷ್ಟವಾಗಿರುವಂತಹ ಮಾಹಿತಿಗಳನ್ನು ಅವನು ಕಲೆ ಹಾಕಿ ಸಂಗ್ರಹಿಸಿ ಇತಿಹಾಸವನ್ನು ರಚನೆ ಮಾಡಿ ನಮಗೆ ಅಭ್ಯಾಸಿಸುವುದಕ್ಕೆ ನೀಡ್ತಾ ಹೋಗ್ತಾರೆ. ಹಾಗಾಗಿ ಇತಿಹಾಸಕ್ಕೆ ಬೇಕಾಗಿರುವಂತಹ ಆಧಾರಗಳನ್ನು ಸಂಗ್ರಹಿಸುವಂತಹ ಇತಿಹಾಸಕಾರರು ಕೂಡ ಒಬ್ಬ ನ್ಯಾಯವಾದಿ ಇದ್ದಂತೆ. ಹಾಗಾಗಿ ಹೇಳ್ತೀವಿ ಮಕ್ಕಳೇ, ಆಧಾರಗಳಿಲ್ಲದೆ ಇತಿಹಾಸವಿಲ್ಲ. ಯಾಕೆ? ಅದನ್ನು ನಾವು ಮತ್ತೆ ನೋಡೋದಕ್ಕೆ ಆ ಘಟನೆ ಈಗ ನಮಗೆ ಸಿಗೋದಿಲ್ಲ. ಹಾಗಾಗಿ ಇತಿಹಾಸದ ಅಧ್ಯಯನಕ್ಕೆ ಆಧಾರಗಳೇ ಬಹುಮುಖ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ನಮಗೆ ಸಾಕ್ಷಿಗಳಾಗ್ತವೆ ಮಕ್ಕಳೇ. ಇವಿಲ್ಲ ಅಂದರೆ ನಾವು ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಸಾಧ್ಯವೇ ಇಲ್ಲದಂತಾಗುತ್ತೆ. ಹಾಗಾದರೆ ಇತಿಹಾಸಕಾರರ ಪ್ರಕಾರ ನಾವು ನೋಡ್ತಾ ಹೋದಾಗ ಆಧಾರಗಳನ್ನ ಆಕರಗಳು ಅಂತೇಳಿ ಕರೀತಾ ಹೋಗ್ತಾರೆ. ಆಕರಗಳು ಅಂದರೆ ಯಾವುವು? ಆಕರಗಳು ಅಂತ ಹೇಳಿದ್ರೆ ಮಾನವ ಸಮಾಜ ಅಂದರೆ ಹಿಂದಿನ ಕಾಲದಲ್ಲಿ ಮಾನವ ಸಮಾಜ ತನ್ನ ಒಂದು ಜೀವನ ಶೈಲಿಯಲ್ಲಿ ಬಳಸಿರುವಂತಹ ಕೆಲವೊಂದು ವಸ್ತುಗಳಾಗಿರ್ಬೋದು, ನಿರ್ಮಿಸಿರ್ತಕ್ಕಂಥ ಮನೆಗಳಾಗಿರ್ಬೋದು, ಕೋಟೆಗಳಾಗಿರ್ಬೋದು, ದೇವಾಲಯಗಳಾಗಿರ್ಬೋದು, ಎಲ್ಲವನ್ನು ಕೂಡ ನಾವು ಒಟ್ಟಾರೆಯಾಗಿ ಪರಿಗಣಿಸ್ತಾ ಹೋಗುವಂಥದ್ದು ಆಕರಗಳು. ಸಾಹಿತ್ಯ ಕೃತಿಗಳು ಕೂಡ ಅದರಲ್ಲಿ ಬರ್ತದೆ, ಶಾಸನಗಳು ಕೂಡ ಅದರಲ್ಲಿ ಬರ್ತದೆ,
ಎಲ್ಲದೂ ಕೂಡ ತನ್ನ ಜೀವನ ಶೈಲಿಯಲ್ಲಿ ಬಳಸ್ಕೊಂಡಿರ್ತಕ್ಕಂಥ ಎಲ್ಲದೂ ಕೂಡ ನಮಗೆ ಇವತ್ತಿನ ಆಕರಗಳಾಗಿ ನಮಗೆ ಲಭಿಸ್ತಾ ಹೋಗ್ತವೆ. ಅವುಗಳನ್ನು ಇತಿಹಾಸಕಾರರು ಇತಿಹಾಸದ ಆಕರಗಳು ಅಂತೇಳಿ ಕರೆದು ಅವನ ರಚನೆಗೋಸ್ಕರ ಬಳಕೆಯನ್ನ ಮಾಡಿಕೊಳ್ತಾ ಹೋಗ್ತಾರೆ. ಅವುಗಳನ್ನು ನಾವು ಆಧಾರಗಳು ಎನ್ನುವಂಥ ರೀತಿಯಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕ ಚಿತ್ರಣದ ಮೂಲಕ ಕರೀತೇವೆ. ಹಾಗಾದ್ರೆ ಈಗೊಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಕಲ್ಪನೆ ಮೂಡಿದೆ. ಆಧಾರಗಳೆಂದರೇನು? ಹಾಗಾದ್ರೆ ಸ್ಪಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಆಧಾರಗಳೆಂದ್ರೆ ಏನು ಅಂದ್ರೆ ಇತಿಹಾಸದ ರಚನೆಗೆ ಬೇಕಾಗಿರುವಂತಹ ಮೂಲ ಸಾಮಗ್ರಿಗಳನ್ನೇ ನಾವು ಆಧಾರಗಳು ಎನ್ನುತ್ತೇವೆ. ಮತ್ತೊಮ್ಮೆ ಹೇಳ್ತೀರಾ ಮಕ್ಕಳೇ? ಸರಿ ಮಕ್ಕಳೇ, ಇತಿಹಾಸದ ರಚನೆಗೆ ಬೇಕಾಗುವಂತಹ ಅಥವಾ ಅವಶ್ಯಕವಾಗಿರುವಂತಹ ಮೂಲ ಸಾಮಗ್ರಿಗಳನ್ನು ನಾವು ಆಧಾರಗಳು ಅಂತೇಳಿ ಕರೀತೇವೆ. ಸರಿ ಮಕ್ಕಳೇ, ಹಾಗಾದ್ರೆ ಆಧಾರದ ವಿಧಗಳು ಯಾವಿದಾವೆ ಅಂತೇಳಿ ಮುಂದೆ ನೋಡ್ತಾ ಹೋಗೋದಾದ್ರೆ ನೋಡಿ ಮಕ್ಕಳು, ಒಂದು ರೇಖಾಚಿತ್ರವನ್ನ ನಾನು ರಚನೆ ಮಾಡಿದ್ದೇನೆ. ಅದರ ಪ್ರಕಾರವಾಗಿ ಆಧಾರಗಳಲ್ಲಿ 2 ವಿಧಗಳಿದ್ದಾವೆ. ಆಧಾರಗಳಲ್ಲಿ 2 ವಿಧಗಳಿದ್ದಾವೆ. ಯಾವ್ಯಾವ ಆಧಾರಗಳನ್ನು ನೋಡ್ತಾ ಹೋಗ್ತೀವಿ. ಆಧಾರಗಳು ಮೊದಲನೇದಾಗಿ ಸಾಹಿತ್ಯ ಆಧಾರಗಳು, ಎರಡನೇದಾಗಿ ಪುರಾತತ್ವ ಆಧಾರಗಳು ಅಂತೇಳಿ ಕರಿತಾ ಹೋಗ್ತೀವಿ ಮಕ್ಕಳೇ. ನೋಡಿ, ಅದರಲ್ಲೇ ಹಾಗೆ ನಾವು ನೋಡ್ತಾ ಹೋಗೋದಾದ್ರೆ ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ 2 ವಿಧಗಳನ್ನು ನಾವು ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಯಾವುವು? ಸಾಹಿತ್ಯ ಆಧಾರದಲ್ಲಿ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಎನ್ನುವಂತ ಆಧಾರಗಳನ್ನು ನಾವು ನೋಡ್ತಾ ಹೋಗ್ತೀವಿ ಸಾಹಿತ್ಯ ಆಧಾರಗಳಲ್ಲಿ. ಅದೇ ರೀತಿಯಲ್ಲಿ ಲಿಖಿತ ಸಾಹಿತ್ಯ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ ಆಧಾರಗಳು, ಅದೇ ರೀತಿಯಲ್ಲಿ ವಿದೇಶೀಯ ಸಾಹಿತ್ಯ ಆಧಾರಗಳು ಎನ್ನುವಂತ 2 ವಿಧಗಳನ್ನು ನಾವು ವಿಂಗಡಿಸಬಹುದಾಗಿದೆ. ಇತ್ತ ಕಡೆ ಬಂದರೆ ಮೌಖಿಕ ಸಾಹಿತ್ಯದಲ್ಲಿ ಕತೆ, ಲಾವಣಿಗಳು, ಐತಿಹ್ಯಗಳು ಹಾಗೆ ಜನಪದ ಗೀತೆಗಳನ್ನು ನಾವು ಗುರುತಿಸಬಹುದು. ಇನ್ನು ಪುರಾತತ್ವ ಆಧಾರಗಳ ಕಡೆ ಬಂದ್ರೆ ಆಧಾರಗಳ 2ನೇ ವಿಧ, ಅವುಗಳಲ್ಲಿ ಪ್ರಮುಖವಾಗಿ 4 ವಿಭಾಗಗಳನ್ನು ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಮೊದಲನೆಯದು ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಅದೇ ರೀತಿಯಲ್ಲಿ ಇತರೆ ಅವಶೇಷಗಳು ಅಂತ. ಇದು ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಚಿತ್ರಣವನ್ನು ನಮಗೆ ಆಧಾರಗಳ ವಿಧಗಳ ಬಗ್ಗೆ ಮೂಡಿಸುತ್ತೆ ಮಕ್ಕಳು. ಇಷ್ಟು ನಾವು ನೋಡ್ತಾ ಹೋಗಬಹುದು. ಆ ರೀತಿ ನಾವು ನೋಡ್ತಾ ಹೋದಾಗ ಮುಂದುವರೆದಾಗೆ ಅದರಲ್ಲಿ ಸಾಹಿತ್ಯ ಆಧಾರಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗುತ್ತೆ. ಆದ್ರೆ ಸಾಹಿತ್ಯ ಆಧಾರಗಳೆಂದ್ರೆ ಏನು ಮಕ್ಕಳೇ? ಸಾಹಿತ್ಯ ಅಂದ್ರೆ ನೀವು ಕೇಳಿರ್ತೀರ, ಬರವಣಿಗೆ ಎನ್ನುವಂತಹ ರೀತಿಯದ್ದು. ಬರವಣಿಗೆ ಇರಬೇಕಾಗಿರ್ತಕ್ಕಂಥದ್ದು ಸಾಹಿತ್ಯದ ರೂಪದಲ್ಲಿ ನಮಗೆ ದೊರೆಯುತ್ತೆ ಅನ್ನುವಂಥದ್ದು, ಪುಸ್ತಕಗಳ ರೂಪದಲ್ಲಿ ನಮಗೆ ದೊರೆಯುವಂಥದ್ದಾಗಿರುತ್ತೆ. ಅದನ್ನ ನಾವಿಲ್ಲಿ ಸಾಹಿತ್ಯ ಆಧಾರಗಳು ಅಂತೇಳಿ ಕರೀತಾ ಹೋಗ್ತೀವಿ. ಅದಲ್ವಾ ಮಕ್ಕಳೇ? ಸಾಹಿತ್ಯ ಅಂತ ಹೇಳಿ 2 ಒಳಗೊಂಡಿರುತ್ತೆ. ಬರವಣಿಗೆ ರೂಪದಲ್ಲಿ, ಮೌಖಿಕವಾಗಿರ್ತಕ್ಕಂಥ ರೂಪದಲ್ಲಿ ನಮಗೆ ಅದನ್ನ ವರ್ಣನೆ ಮಾಡ್ತಾ ಚಿತ್ರಿಸ್ತಾ ಹೋಗ್ತಾರೆ. ಚಿತ್ರ ಅಂದ್ರೆ ಮತ್ತೆ ಬರೆಯೋದಲ್ಲ ಮಕ್ಕಳೇ, ವರ್ಣನೆ ಮಾಡ್ತಾ ಹೋಗ್ತಾರೆ. ಮಾತಿನ ಮೂಲಕ ಆಗಿರ್ಬೋದು, ಬರಹದ ಮೂಲಕ ಆಗಿರ್ಬೋದು, ವರ್ಣಿಸ್ತಾ ಹೋಗಿ ತಿಳಿಸ್ತಾರೆ. ಅವುಗಳನ್ನು ನಾವು ಸಾಹಿತ್ಯ ಆಧಾರಗಳು ಅಂತೇಳಿ ಕರಿತಾ ಹೋಗ್ತೀವಿ ಮಕ್ಕಳೇ. ಇವು ಪ್ರಮುಖವಾಗಿರ್ತಕ್ಕಂಥ ರೀತಿ ನಮಗೆ ಲಭ್ಯ ಆಗ್ತವೆ. ಈ ಸಾಹಿತ್ಯ ಆಧಾರಗಳಲ್ಲಿ 2 ವಿಧ, ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯ ಎನ್ನುವಂಥದ್ದು ನಮಗೆ ಹೆಸರೇ ಸೂಚಿಸುತ್ತೆ. ಲಿಖಿತ ಅಂದ್ರೆ ಸ್ಪಷ್ಟವಾದಂತಹ ಬರವಣಿಗೆಯ ರೂಪದಲ್ಲಿ ಸಾಹಿತ್ಯವನ್ನ ವರ್ಣಿಸ್ತಾ ಹೋಗಿರುವಂತಹ ಆಧಾರಗಳನ್ನೇ ನಾವು ಲಿಖಿತ ಸಾಹಿತ್ಯ ಆಧಾರಗಳು ಅಂತೇಳಿ ಕರಿತಾ ಹೋಗ್ತೀವಿ ಮಕ್ಕಳೇ. ಹೌದಲ್ವಾ? ಸ್ಪಷ್ಟವಾಗಿದ್ದಾವೆ ಲಿಖಿತ ಸಾಹಿತ್ಯ ಆಧಾರಗಳನ್ನು ಅನೇಕ ರೀತಿಯಲ್ಲಿ ನಾವು ಅನೇಕ ಕವಿಗಳು ರಚನೆ ಮಾಡಿರ್ತಕ್ಕಂಥ ಸಾಹಿತ್ಯಗಳನ್ನ ನಾವು ನೋಡ್ತಾ ಹೋಗಿದ್ದೀವಿ. ಕೃತಿಗಳನ್ನ, ಗ್ರಂಥಗಳನ್ನ ನಾವು ಗಮನಿಸಿದ್ದೀವಿ. ಅವೆಲ್ಲವೂ ಕೂಡ ಇದರಲ್ಲಿ ಒಳಪಡ್ತಾ ಹೋಗ್ತವೆ ಮಕ್ಕಳೇ. ಆ ರೀತಿಯಾಗಿ ಆ ಒಂದು ಕಾಲದಲ್ಲಿ ಗತಿಸಿ ಹೋಗಿರ್ತಕ್ಕಂಥ ಅಂಶಗಳನ್ನು ಕುರಿತು ಇವು ನಮಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನ ಕಟ್ಟಿಕೊಡ್ತವೆ ನಮಗೆ ಸಾಹಿತ್ಯಗಳು. ಅದರಲ್ಲೂ ಕೂಡ ಲಿಖಿತ ಸಾಹಿತ್ಯಗಳು. ಹಾಗಾದ್ರೆ ಇದರಲ್ಲಿ ನಾವು 2 ವಿಧಗಳನ್ನ ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಒಂದು ದೇಶೀಯ ಲಿಖಿತ ಸಾಹಿತ್ಯ ಎನ್ನುವಂಥದ್ದು. ಹೆಸರು ಹೇಳುತ್ತಲ್ವಾ ಮಕ್ಕಳೇ, ದೇಶೀಯ ಲಿಖಿತ ಸಾಹಿತ್ಯ ಎನ್ನುವಂಥದ್ದು. ನೋಡಿ, ನಿಮಗೆ ನೋಡಿ
ಪುಸ್ತಕಗಳನ್ನೆಲ್ಲ ನೋಡಿದ್ರಲ್ಲ ಮಕ್ಕಳೇ, ಕೇಳಿದ್ರ? ಹಾಗಾದ್ರೆ ನಾನು ನೋಡ್ತಾ ಹೋದಾಗ ಒಂದು ಪರಿಕಲ್ಪನೆ ನೋಡು. ದೇಶೀಯ ಅಂದರೆ ನಮ್ಮ ದೇಶ, ಭಾರತೀಯರಿಂದಲೇ ರಚನೆಯಾಗಿರ್ತಕ್ಕಂಥ ಸಾಹಿತ್ಯ ಆಧಾರಗಳನ್ನು ನಾವು ದೇಶೀಯ ಸಾಹಿತ್ಯ ಆಧಾರಗಳು ಅಂತೇಳಿ ಕರಿತೀವಿ. ಭಾರತೀಯರಿಂದಲೇ ರಚನೆ ಆಗಿರ್ತಕ್ಕಂಥವು ಅಂದಾಗ ನಮ್ಮ ಭಾರತದ ಭಾಷೆಗಳಲ್ಲಿಯೇ ಇವು ರಚನೆ ಆಗಿರ್ತವೆ. ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಒಡಿಸ್ಸಿ ಆಗಿರ್ಬೋದು, ಬಂಗಾಳಿ ಭಾಷೆಯಲ್ಲಾಗಿರ್ಬೋದು, ಈ ಸಂಸ್ಕೃತ ಭಾಷೆಯಲ್ಲಾಗಿರ್ಬೋದು, ಹೀಗೆ ಇತರ ಅನೇಕ ನಮ್ಮ ದೇಶೀಯ ಭಾಷೆಗಳಲ್ಲಿಯೇ ಸಾಹಿತ್ಯವನ್ನು ರಚನೆ ಮಾಡಿರ್ತಕ್ಕಂಥವ್ರು ನಮ್ಮ ಭಾರತೀಯ ಸಾಹಿತಿಗಳಾಗಿರ್ತಾರೆ. ಅವರ ಒಂದು ನಾವು ಸಾಹಿತ್ಯಗಳನ್ನು ಕರಿತಕ್ಕಂಥದ್ದು ದೇಶೀಯ ಸಾಹಿತ್ಯ ಆಧಾರಗಳು ಅಂತೇಳಿ ಗುರುತಿಸ್ತಾ ಹೋಗ್ತೀವಿ ಮಕ್ಕಳು. ಅವುಗಳ ಪ್ರಮುಖವಾಗಿರ್ತಕ್ಕಂಥ ರೀತಿಯಲ್ಲಿ ಉದಾಹರಣೆಯಾಗಿ ನಾವು ನೋಡುವಂಥದ್ದು ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಲರಾಜನ ಗಾಥಾ ಸಪ್ತಶತಿ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಕಲ್ಲಣನ ರಾಜತರಂಗಿಣಿ, ಬಾಣಭಟ್ಟನ ಹರ್ಷಚರಿತ, ಚಾಂದ್ ಬರ್ದಾಯಿ ರಚಿಸಿರ್ತಕ್ಕಂಥ ಪೃಥ್ವಿರಾಜ ರಾಸೋ, ಪಂಪ ರಚಿಸಿರುವಂತಹ ವಿಕ್ರಮಾರ್ಜುನ ವಿಜಯ ಎನ್ನುವಂಥದ್ದು ಇವು ಉದಾಹರಣೆಯಾಗಿ ದೇಶೀಯ ಸಾಹಿತ್ಯ ಆಧಾರಗಳಲ್ಲಿ ನಾವು ಪರಿಗಣಿಸುವಂಥದ್ದಾಗಿ ಇದಾವೆ. ಇಷ್ಟೇ ಅಲ್ಲ ಮಕ್ಕಳೇ, ಸುಮಾರು ಇದಾವೆ. ನಿಮಗೆ ಉದಾಹರಣೀಯವಾಗಿ ಮಾತ್ರ ನಾವು ನಿಮಗೆ ಗುರುತಿಸಿರುವಂಥದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಇವು ನಮ್ಮ ಒಂದು ಅವಧಿಯಲ್ಲಿರ್ತಕ್ಕಂಥ ಸಂಸ್ಕೃತಿಯ ಬಗ್ಗೆ, ಆ ಒಂದು ಅವಧಿಯಲ್ಲಿರ್ತಕ್ಕಂಥ ಧಾರ್ಮಿಕತೆಯ ಬಗ್ಗೆ, ಆ ಅವಧಿಯಲ್ಲಿ ಗುರುತಾಗಿರ್ತಕ್ಕಂಥ ಜೀವನ ಶೈಲಿಯ ಬಗ್ಗೆ ಒಂದು ಚಿತ್ರಣವನ್ನು ನಮಗೆ ಕಟ್ಟಿಕೊಡ್ತವೆ. ಯಾಕಂದ್ರೆ ನಮ್ಮ ದೇಶದವರೇ ರಚಿರ್ತಕ್ಕಂಥ ಸಾಹಿತ್ಯ ಆಧಾರಗಳಾಗಿರ್ತವೆ ಮಕ್ಕಳೇ. ಹಾಗಾದ್ರೆ ಮುಂದೆ ಎರಡನೇದಾಗಿರ್ತಕ್ಕಂಥ ರೀತಿಯಲ್ಲಿರುವ ಸಾಹಿತ್ಯ ಆಧಾರದಿಂದ ನಾವು ನೋಡ್ತಾ ಹೋಗ್ಬೋದು. ವಿದೇಶಿ ಸಾಹಿತ್ಯ ಆಧಾರಗಳು, ಇದನ್ನೇನಾಗಲೇ ನೋಡಿದ್ವಿ. ಹಾಗಾದ್ರೆ ವಿದೇಶಿ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಮಕ್ಕಳೇ, ಬೇರೆಯವರು ಅಂದ್ರೆ ಬೇರೆ ದೇಶದವರು. ಹಾಗಾಗಿ ಇದೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಕಲ್ಪನೆಯನ್ನು ನಾವು ಮೂಡಿಸೋದೆ. ಆದರೆ ವಿದೇಶಗಳಿಂದ ನಮ್ಮ ದೇಶಕ್ಕೆ ಬಂದಿರುವಂತಹ ಪ್ರವಾಸಿಗರು, ಮಿಷನರಿಗಳು, ಯಾತ್ರಾರ್ಥಿಗಳು ನಮ್ಮ ದೇಶಕ್ಕೆ ಬಂದಿದ್ರು ಮುಂತಾದ ಉದ್ದೇಶವನ್ನು ಇಟ್ಕೊಂಡು. ಹಾಗಾಗಿ ಅವರುಗಳು ಅವರ ಭಾಷೆಗಳಲ್ಲಿ ಅವರು ರಚಿಸಿರುವಂತಹ ಸಾಹಿತ್ಯಗಳನ್ನೇ ನಾವು ವಿದೇಶೀಯ ಸಾಹಿತ್ಯ ಆಧಾರಗಳು ಅಂತೇಳಿ ಕರೀತಾ ಹೋಗ್ತೀವಿ. ಅವರು ಇಲ್ಲಿಗೆ ಬಂದು ನಮ್ಮ ದೇಶದ ಚಿತ್ರಣವನ್ನೆಲ್ಲ ಗಮನಿಸಿ ನಮ್ಮ ತಾಯ್ನಾಡಿಗೆ ಹೋಗಿ ಅಲ್ಲಿ ಅವರ ಭಾಷೆಗಳಲ್ಲಿ ಸಾಹಿತ್ಯಗಳನ್ನ ರಚನೆ ಮಾಡಿರ್ತಾರೆ. ಅವು ನಮಗೆ ವಿದೇಶಿ ಸಾಹಿತ್ಯ ಆಧಾರಗಳಾಗ್ತವೆ. ಉದಾಹರಣೆಯಾಗಿ ನೋಡೋದೇ ಆದ್ರೆ ನೋಡಿ ಮಕ್ಕಳ, ಉದಾಹರಣೆಗೆ ವಿದೇಶಿ ಸಾಹಿತ್ಯಗಳ ಬಗ್ಗೆ ನಾವು ನೋಡ್ತಾ ಹೋಗೋದೇ ಆದರೆ ಮೆಗಸ್ತನೀಸ್ ಅನ್ನು ರಚಿಸಿರ್ತಕ್ಕಂಥ ಇಂಡಿಕಾ ಗ್ರಂಥ, ಫಾಯಿಯಾನ್ ರಚಿಸಿರ್ತಕ್ಕಂಥ ಗೋಕೋಕಿ, ಯುವನಕ್ಸಾಂಗ್ ರಚಿಸಿರ್ತಕ್ಕಂಥ ಸಿಯುಕಿ, ತಾಲಮಿ ರಚಿಸಿರ್ತಕ್ಕಂಥ ಜಿಯೋಗ್ರಫಿ, ಬರೌನಿ ರಚಿಸಿರುವಂತಹ ತಾರಿಕ್ ಎ ಫಿರೋಜ್ ಶಾಹಿ, ಫರಿಷ್ಠಾ ರಚಿಸಿರುವಂತಹ ತಾರಿಕ್ ಎ ಫರಿಷ್ಠಾ, ಬಾಬರ್ ರಚಿಸಿರ್ತಕ್ಕಂಥ ತಾಜ್ಕಿ ಬಾಬರಿ, ಇವು ಪ್ರಮುಖವಾಗಿರುವಂತಹ ವಿದೇಶಿ ಸಾಹಿತ್ಯಗಳು ಅಂತೇಳಿ ನಾವು ಕರೀತಾ ಹೋಗ್ಬೋದು ಮಕ್ಕಳೇ. ಹೌದಲ್ವಾ? ಹಾಗಾದ್ರೆ ಮಕ್ಕಳೇ, ನಮಗೊಂದು ಪರಿಕಲ್ಪನೆ ನೋಡ್ತಾ ಹೋಗ್ಬೋದು. ಯಾವುದ್ರ ಬಗ್ಗೆ? ಹಾಗಾದ್ರೆ ಸಾಹಿತ್ಯ ಆಧಾರಗಳು ಸ್ಪಷ್ಟವಾಗಿರುವಂತಹ ಮಾಹಿತಿಯನ್ನು ನಮಗೆ ನೀಡಬಲ್ಲವ. ಕೆಲವೊಂದು ಕೊರತೆಗಳಂಗಾರೆ ಇರ್ಬೋದ, ಇವುಗಳಿಗೂ ಕೂಡ ಇದಾವ. ಕೆಲವೊಂದು ನ್ಯೂನತೆಗಳು ಕೂಡ ಈ ಒಂದು ಸಾಹಿತ್ಯ ಆಧಾರಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಲಿಖಿತ ಸಾಹಿತ್ಯ ಆಧಾರಗಳು ಕೂಡ ನಾವು ಪರಿಗಣಿಸ್ತಾ ಹೋದಾಗೆ ನಮಗೆ ಗೊತ್ತಾಗುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಲಿಖಿತ ಸಾಹಿತ್ಯ ಆಧಾರದಲ್ಲಿ ದೇಶೀಯರಾಗಿರ್ಬೋದು, ವಿದೇಶಿಯರಾಗಿರ್ಬೋದು, ತಮ್ಮ ಉತ್ಪ್ರೇಕ್ಷೆ, ದೇಶೀಯ ಸಾಹಿತಿಗಳು ತಮ್ಮ ಸ್ವಾಮಿ ನಿಷ್ಠೆ,
ತಮ್ಮ ರಾಜನ ಸ್ವಾಮಿ ನಿಷ್ಠೆಯನ್ನು ಕುರಿತಾಗಿ ಬರವಣಿಗೆ ಮಾಡಬೇಕಾದ್ರೆ ವರ್ಣನೆಗಳನ್ನು ಹೆಚ್ಚು ಮಾಡ್ತಾ ಹೋಗ್ಬೋದು, ಅದರ ಗತಿಸಿರ್ತಕ್ಕಂಥ ಕೆಲವೊಂದು ಘಟನೆಗಳನ್ನು ಗೌಣ ಮಾಡ್ಬೋದು. ಜೊತೆಗೆ ವಿದೇಶಿ ಸಾಹಿತಿಗಳು ತಮ್ಮದೇ ಆದಂಥ ಶೈಲಿಯಲ್ಲಿ ನಮ್ಮ ದೇಶದ ಒಂದು ಪರಿಕಲ್ಪನೆಯನ್ನು, ಸಂಸ್ಕೃತಿಯನ್ನು ಅರಿತುಕೊಳ್ಳದೆ ಅದನ್ನು ತರ್ಜುಮೆ ಮಾಡಿ ಬದಲಾಯಿಸಿಯೂ ಕೂಡ ಬರೆದಿರಬಹುದಾಗಿರ್ತಕ್ಕಂಥ ಒಂದು ಅವಕಾಶಗಳು ಕೂಡ ಇರೋದ್ರಿಂದ ಕೆಲವೊಂದು ನ್ಯೂನತೆಗಳು ಕೂಡ ಇದಾವೆ. ಇಷ್ಟು ನಾವು ಲಿಖಿತ ಸಾಹಿತ್ಯದ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಅದರ ಮುಂದುವರೆದಾಗ ಸಾಹಿತ್ಯ ಆಧಾರದಲ್ಲಿ ಮತ್ತೊಂದು ಮೌಖಿಕ ಸಾಹಿತ್ಯ ಹೆಸರೇ ಇರುತ್ತೆ. ಮೌಖಿಕ ಅಂದ್ರೆ ಬಾಯಿ ಮಾತಿನ ಮೂಲಕ ಅಜ್ಜಿ ಅಜ್ಜ ಮನೇಲಿದ್ರೆ ಅವ್ರ ಕಥೆಗಳನ್ನೆಲ್ಲ ಹೇಳ್ತಾ ಇರ್ತಾರಲ್ವ ಮಕ್ಕಳಿಗೆ, ನಿಮಗೆ ಹಾಡುಗಳನ್ನ ಹಾಡ್ತಾ ಇರ್ತಾರಲ್ವಾ, ಅವುಗಳನ್ನ ನಾವಿಲ್ಲಿ ಕರಿತಾ ಹೋಗ್ತೀವಿ ಮೌಖಿಕ ಸಾಹಿತ್ಯ ಅಂತ ಹೇಳಿದ್ರೆ. ಅವುಗಳು ನಮಗೆ ಜ್ಞಾನವನ್ನು ಕಟ್ಟಿಕೊಡ್ತವೆ, ಒಂದು ಕಲ್ಪನೆಯನ್ನು ಮೂಡಿಸ್ತಾ ಹೋಗ್ತಾವೆ. ಹಾಗಾಗಿ ಅಂಥವನ್ನ ನಾವಿಲ್ಲಿ ಕರಿತಾ ಹೋಗ್ಬೋದು. ಹಾಗಾದ್ರೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಚಿತ್ರಣವನ್ನು ಮೌಖಿಕ ಸಾಹಿತ್ಯಕ್ಕೆ ಕೊಡೋದೇ ಆದರೆ ಒಬ್ಬರ ಬಾಯಿ ಮಾತಿನಿಂದ ಮತ್ತೊಬ್ಬರಿಗೆ ವರ್ಗಾವಣೆ ಆಗುವಂತಹ ಕಥೆಗಳು, ಲಾವಣಿಗಳು, ಐತಿಹ್ಯಗಳು, ಜಾನಪದ ಗೀತೆಗಳು, ಇವುಗಳನ್ನೇ ನಾವು ಮೌಖಿಕ ಸಾಹಿತ್ಯಗಳು ಅಂತೇಳಿ ಕರಿತಾ ಹೋಗ್ತೀವಿ. ಒಬ್ಬರಿಂದ ಒಬ್ಬರಿಗೆ, ಬಾಯಿಯಿಂದ ಬಾಯಿಗೆ, ಬಾಯಿ ಮಾತಿನ ಮೂಲಕ ವರ್ಗಾವಣೆ ಆಗ್ತಕ್ಕಂಥ ಈ ಒಂದು ಅಂಶಗಳನ್ನೇ ಒಟ್ಟಾರೆ ನಾವು ಮೌಖಿಕ ಸಾಹಿತ್ಯ ಅಂತೇಳಿ ಕರಿತಾ ಹೋಗುವುದಾಗಿದೆ ಮಕ್ಕಳೇ. ಇವುಗಳು ಪ್ರಸ್ತುತವಾಗಿರ್ತಕ್ಕಂಥ ಆ ಸಂದರ್ಭದಲ್ಲಿ ಇದ್ದಂತಹ ಒಂದು ಸ್ಥಳೀಯವಾದಂತಹ ಪರಿಕಲ್ಪನೆಗಳನ್ನು ನಮಗೆ ಮೂಡಿಸಿಕೊಡ್ತಾ ಹೋಗುತ್ತೆ. ಉದಾಹರಣೆಗೆ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಕುಮಾರ ರಾಮ ಆಗಿರ್ಬೋದು, ಚಿತ್ರದುರ್ಗದ ಪಾಳೇಗಾರರಾಗಿರ್ಬೋದು, ಒನಕೆ ಓಬವ್ವ ಕೇಳಿರ್ಬೇಕಲ್ವಾ ಮಕ್ಕಳೇ. ಈ ರೀತಿಯಾಗಿ ಅನೇಕ ವ್ಯಕ್ತಿಗಳ ಬಗ್ಗೆ ನಮಗೆ ಮೌಖಿಕ ಸಾಹಿತ್ಯ ಆಧಾರದಲ್ಲಿ ಪ್ರಮುಖವಾಗಿರ್ತಕ್ಕಂಥ ರೀತಿಯಲ್ಲಿ ಸಿಗ್ತಾ ಹೋಗ್ತಾವ ಮಕ್ಕಳೇ. ಇವುಗಳನ್ನು ನಾವು ಕ್ರೋಢೀಕರಿಸಿಕೊಂಡು ಸಾಹಿತ್ಯವನ್ನ, ಇತಿಹಾಸವನ್ನ ನಾವು ಆಧಾರಗಳ ಮೂಲಕವಾಗಿ ರಚನೆ ಮಾಡ್ತಾ ಹೋಗಬೇಕಾಗುತ್ತೆ. ಹಾಗಾಗಿ ಇವುಗಳು ಕೂಡ ನಮಗೆ ಪ್ರಮುಖವಾಗಿರ್ತಕ್ಕಂಥ ಆಧಾರಗಳಾಗಿ ನಾವು ನೋಡ್ತಾ ಹೋಗ್ತೀವಿ. ಇದರ ಒಂದು ಅಂಶ ಇದೆ ಮಕ್ಕಳೇ. ಕಥೆಗಳು ಅಂದ್ರೆ ಗೊತ್ತಾಗುತ್ತೆ, ಲಾವಣಿಗಳಂದ್ರೆ ಹಾಡಿನ ಮೂಲಕ ತಿಳಿಸುವಂಥವು ಗೊತ್ತಾಗುತ್ತೆ. ಬೇಯಿಸುವಾಗ, ತೂರುವಾಗ, ಕೃಷಿ ಚಟುವಟಿಕೆಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಾಡ್ತಾ ಹೋಗ್ತಿರ್ತಾರೆ, ಅವುಗಳನ್ನು ಕೂಡ ನೋಡ್ತೀವಿ. ಜನಪದ ಗೀತೆಗಳನ್ನು ಕೂಡ ನೋಡ್ತಾ ಹೋಗ್ತೀವಿ. ಈ ಐತಿಹ್ಯ ಎನ್ನುವಂಥದ್ದು, ಐತಿಹ್ಯ ಅಂತೇಳಿ ಎನ್ನುವಂಥ ಒಂದು ಪದವನ್ನ ಇಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಏನಿದೆ ಐತಿಹ್ಯ ಅಂದ್ರೆ ಸ್ಥಳ ಪುರಾಣಗಳು ಅಂತೇಳಿ ಅರ್ಥ. ಸ್ಥಳ ಪುರಾಣ, ಇಂತಹ ಸ್ಥಳದಲ್ಲಿ ಈ ರೀತಿಯಲ್ಲಿ ನಡೆದಿತ್ತು ಎನ್ನುವಂತಹದನ್ನ ವಿವರಣೆ ಕೊಡ್ತಾ ಹೋಗುತ್ತೆ. ಯಾವ ಮೂಲಕ? ಮೌಖಿಕ ಸಾಹಿತ್ಯದ ಮೂಲಕ, ಕೇವಲ ಬಾಯಿ ಮಾತಿನ ಮೂಲಕ. ಯಾವುದೇ ಲಿಖಿತವಾಗಿರ್ತಕ್ಕಂಥ ಇತರೆ ದಾಖಲೆಗಳು ಇಲ್ಲೇ ಇದ್ದಾಗ ಆ ಸ್ಥಳ ಪುರಾಣವನ್ನು, ಸ್ಥಳದ ಮಹಿಮೆಯನ್ನ, ಸ್ಥಳದ ಪ್ರಾಮುಖ್ಯತೆಯನ್ನು ನಾವು ತಿಳಿದುಕೊಳ್ಳೋದು ಐತಿಹ್ಯಗಳು ಅಂತೇಳಿ ನಾವು ಕರೀತಾ ಹೋಗ್ತೀವಿ. ಇಷ್ಟು ನಾವು ಸಾಹಿತ್ಯ ಆಧಾರದಲ್ಲಿ ನಾವು ನೋಡ್ತಾ ಹೋಗುವುದಾಗಿರುವಂಥದ್ದು. ಮುಂದುವರೆದಿರುವಂಥದ್ದು ಪುರಾತತ್ವ ಆಧಾರಗಳು. ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ ಮಕ್ಕಳೇ. ಪುರಾತತ್ವ ಆಧಾರಗಳಲ್ಲಿ 4 ಅಂಶಗಳನ್ನು, ಶಾಸನಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಇತರ ಅವಶೇಷಗಳಾಗಿರ್ಬೋದು, ಇವು ನಮಗೆ ಹಳೆ ಸಿಗೋದಿಲ್ಲ. ನಮಗೆ ಹುಡುಕಬೇಕು, ಅದರ ಜಾಡನ್ನು ಹಿಡಿಬೇಕು, ಭೂಮಿಯನ್ನು ಅಗಿಬೇಕಾಗುತ್ತೆ, ಸಂಪರ್ಕಿಸಬೇಕಾಗುತ್ತೆ, ಭೇಟಿ ನೀಡಬೇಕಾಗುತ್ತೆ, ಅದನ್ನು ಸಂಪೂರ್ಣವಾಗಿರ್ತಕ್ಕಂಥ ಅವಲೋಕನ ಮಾಡಬೇಕಾಗಿರ್ತಕ್ಕಂಥ ರೀತಿಯಲ್ಲಿ. ಹಾಗಾದನ್ನ ಪುರಾತತ್ವ ಆಧಾರಗಳು ಅಂತೇಳಿ ಕರೀತಾ ಹೋಗ್ತೀವಿ. ಬರವಣಿಗೆ ಬಿಟ್ಟರೆ ಕೂತು ಓದ್ತಾ ಹೋಗ್ತೀವಿ, ಹೌದಲ್ವಾ? ಆದರೆ ಇಲ್ಲಿ ಅವಲೋಕಿಸ್ಬೇಕು, ಅವನ್ನ ವಿಮರ್ಶಿಸಬೇಕಾಗುತ್ತೆ, ಅದನ್ನ ನಾವು ತಿಳ್ಕೋಬೇಕಾಗುತ್ತೆ. ಹಾಗಾಗಿ ಇದನ್ನ ಪುರಾತತ್ವ ಆಧಾರಗಳು ಅಂತೇಳಿ ಪರಿಗಣಿಸ್ತೀವಿ. ಅದರ ಮೊದಲನೇದಾಗಿರುವಂತಹ ಒಂದು ಪ್ರಮುಖ ಆಧಾರವಾಗಿ ನಾವು ಪರಿಗಣಿಸ್ತಾ ಹೋಗುವಂಥದ್ದು ಶಾಸನ ಆಗಿರ್ಬೋದು, ನಾಣ್ಯ ಆಗಿರ್ಬೋದು. ಇವುಗಳನ್ನ ನಾವು ನೋಡ್ತಾ ಹೋದಾಗ ಇವು ಭೂಮಿಯನ್ನ ಅಗಿದಾಗ ಸಲ್ಲಿಸುವಂತವಾಗಿರ್ತಾವೆ. ಭೂಮಿ ಮೇಲೆ ಹಾಗೆ ಸಿಗೋದಿಲ್ಲ ಇವು ಕೆಲವು ಸಂದರ್ಭದಲ್ಲಿ. ನಾಣ್ಯಗಳಂತೂ ಸಿಗೋದು ಸಾಧ್ಯ ಇಲ್ಲ ಅಂತ ಹೇಳ್ಬೋದು, ಯಾಕಂದ್ರೆ ಬಹಳ ಕಾಲದಾಗಿದ್ರೆ ಭೂಮಿ ಊದಿ ಹೋಗಿರ್ತಾರೆ. ಹಾಗಾದ್ರೆ ಇಲ್ಲಿ ನಾವು ನೋಡ್ತಾ ಹೋದಾಗ ಒಂದು ಪದ ಬಳಕೆಗೆ ಬರುತ್ತೆ, ಉತ್ಖನನ. ಉತ್ಖನನ ಎನ್ನುವಂಥ ಪದ ಏನಾಗುತ್ತೆ? ಉತ್ಖನನ ಅಂತ ಹೇಳಿದ್ರೆ ನಾವು ನೋಡ್ತಾ ಹೋಗ್ತೀವಿ ಮಕ್ಕಳು, ಈ ಅನೇಕ ಅಂಶಗಳು ಭೂಮಿ ಒಳಗೆ ಉದಿ ಹೋಗಿರ್ತವೆ. ಹಾಗಾಗಿ
ಭೂಮಿಯ ಒಳಗೆ ಹುದುಗಿ ಹೋಗಿರುವಂತಹ ಈ ಒಂದು ಅಂಶಗಳನ್ನು ನಾವು ಹೊರತೆಗೆಯಬೇಕಾದಲ್ಲಿ ಅದನ್ನ ವೈಜ್ಞಾನಿಕವಾಗಿರುವಂತಹ ರೀತಿಯಲ್ಲಿ ಭೂಮಿಯನ್ನ ಅಗೆದು ಹೊರತೆಗೆಯಲ್ಪಡ್ತಾರೆ. ಅದನ್ನೇ ನಾವು ಭೂ ಉತ್ಖನನ ಅಂತ ಹೇಳಿ ಕರೀತಾ ಹೋಗ್ತೇವೆ. ಅತ್ಯಂತ ಹೆಚ್ಚಿನ ಪುರಾತತ್ವ ಆಧಾರಗಳು ಭೂ ಉತ್ಖನನದ ಮೂಲಕವೇ ನಮಗೆ ದೊರೆಯುವಂಥದ್ದಾಗಿದೆ. ಮುಂದುವರೆದಾಗೆ ಶಾಸನಗಳು ಅಲ್ವಾ, ಶಾಸನಗಳು ಅಂತೇಳಿ ಕರೆದಾಗ ಶಾಸನವನ್ನು ಹೊರಡಿಸಿದ ಅನ್ನುವಂಥ ರೀತಿಯಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಹಾಗಾದ್ರೆ ಶಾಸನಗಳ ಬಗ್ಗೆ ನಾವು ನೋಡ್ತಾ ಹೋದಾಗ ನಮಗೆ ಅನೇಕ ಅಂಶಗಳು ನಮಗೆ ಗಮನಕ್ಕೆ ಬರ್ತಾ ಹೋಗ್ತವೆ. ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಬರೆಯಲಾಗಿದೆ. ಶಾಸನಗಳು ಅಂತ ಹೇಳಿದಾಗ ಅವು ಕೊರೆಯಲ್ಪಟ್ಟಿರುವಂತಹವುಗಳು, ಅವುಗಳನ್ನ ಕೊರೆಯಲ್ಪಟ್ಟಿರ್ತಾರೆ. ಯಾವ ರೀತಿಯಲ್ಲಿ ಅದನ್ನ ನಾವು ನೋಡ್ಬೋದು. ಎಲ್ಲಿ ಅನೇಕ ರೀತಿಯ ಶಾಸನಗಳನ್ನ ನೋಡ್ತಾ ಹೋಗ್ತೀವಿ. ಸ್ತಂಭ ಶಾಸನಗಳನ್ನ ನೋಡ್ತೀವಿ, ತಾಮ್ರ ಶಾಸನಗಳನ್ನ ನೋಡ್ತೀವಿ, ಹೌದಲ್ವಾ? ಬಂಡೆಗಲ್ಲು ಶಾಸನಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅವೆಲ್ಲರ ಮೇಲೆ ಅವುಗಳನ್ನ ಕೆತ್ತನೆ ಮಾಡಿರ್ತಾರೆ, ಕೊರೆಯಲ್ಪಟ್ಟಿರ್ತಾರೆ. ಇವುಗಳನ್ನ ನಾವು ಶಾಸನಗಳು ಅಂತ ಹೇಳಿ ಕರೀತೀವಿ. ಮಕ್ಕಳೇ ಗಮನದಲ್ಲಿರಲಿ, ಈ ಶಾಸನಗಳು ಇತಿಹಾಸದಲ್ಲಿ ವಿಶ್ವಾಸಾರ್ಹವಾಗಿರ್ತಕ್ಕಂಥ ಆಧಾರಗಳು ಅಂತೇಳಿ ಪರಿಗಣಿತವಾಗಿರುವಂಥವು ಆಗಿದ್ದಾವೆ. ನಮಗೆ ಆಲ್ರೆಡಿ ಗೊತ್ತಿದೆ ಮಕ್ಕಳೇ, ಅನೇಕ ಶಾಸನಗಳನ್ನ ನೋಡ್ತಾ ಹೋಗ್ತೀವಿ. ನಿಮ್ಗೆ ಕೆಲವೊಂದು ಪರಿಚಯ ಇದ್ರೂ ಇರ್ಬೋದು, ಜ್ಞಾಪಿಸ್ಕೊಳ್ರಿ. ಅದ್ರ ಜೊತೆಗೆ ನಾವು ನೋಡ್ತಾ ಹೋಗೋದಾದ್ರೆ ಭಾರತದಲ್ಲಿ ದೊರೆತಿರುವಂತಹ ಅತಿ ಪ್ರಾಚೀನ ಕಾಲದ ಶಾಸನಗಳಲ್ಲಿ ಅಶೋಕನ ಕಾಲದ ಶಾಸನಗಳು ಪುರಾತನ ಕಾಲ ಹಳೆಯದಾಗಿರುವಂತಹ ಶಾಸನಗಳಾಗಿದ್ದಾವೆ. ಮೊಟ್ಟ ಮೊದಲು ದೊರೆತಿರುವಂಥವು ನಮಗೆ ಅಶೋಕನ ಶಾಸನಗಳೇ ಆಗಿರುವಂಥದ್ದಿದೆ. ಅದರಲ್ಲಿ ಬಹುತೇಕ ಶಾಸನಗಳು ನಾವು ನೋಡ್ತಾ ಹೋದಾಗ ಬ್ರಾಹ್ಮಿ ಲಿಪಿಯಲ್ಲಿದ್ದಾವೆ. ಅವುಗಳ ಭಾಷೆ ಪ್ರಾಕೃತ ಭಾಷೆ, ಅಂದ್ರೆ ಬರವಣಿಗೆ ಬ್ರಾಹ್ಮಿ ಲಿಪಿಯಲ್ಲಿದೆ. ಆಡುವಂತಹ ಓದುವಂತಹ ರೀತಿ ಪ್ರಾಕೃತ ಭಾಷೆಯಲ್ಲಿ ಇರುವಂತಹದ್ದು. ಅದೇ ರೀತಿಯಲ್ಲಿ ಉತ್ತರ ಮಿರೂರು ಶಾಸನ ಎನ್ನುವಂತಹದ್ದು ಚೋಳರ ಕಾಲದ ಬಗ್ಗಿನ ಮಾಹಿತಿಯನ್ನ, ಅವರ ರಾಜಾಡಳಿತದ ಬಗ್ಗಿನ ಮಾಹಿತಿಯನ್ನು ನಮಗೆ ನೀಡುತ್ತೆ. ಅದೇ ರೀತಿ ಅಲಹಾಬಾದ್ನ ಸ್ತಂಭ ಶಾಸನ ಎನ್ನುವಂಥದ್ದು ಸಮುದ್ರಗುಪ್ತನ ಬಗ್ಗಿನ ಮಾಹಿತಿಯನ್ನು ನಮಗೆ ನೀಡ್ತಾ ಹೋಗ್ತಾರೆ. ಅದೇ ರೀತಿಯಲ್ಲಿ ಐಹೊಳೆ ಶಾಸನ ಇಮ್ಮಡಿ ಪುಲಿಕೇಶಿ ರಚನೆ ಮಾಡಿರ್ತಕ್ಕಂಥದ್ದು ಅವರ ಬಗ್ಗಿನ ಮಾಹಿತಿಯನ್ನು ನಮಗೆ ನೀಡುತ್ತೆ. ಅದೇ ರೀತಿ ಪ್ರಮುಖವಾಗಿ ಕೇಳಿರ್ತೀರಾ ಮಿಡಿ ಶಾಸನ, ಕಾಕುತ್ಸವರ್ಮನ ಕಾಲಾವಧಿಯಲ್ಲಿ ರಚನೆಯಾಗಿರ್ತಕ್ಕಂಥ ಶಾಸನ, ಕನ್ನಡದ ಮೊಟ್ಟ ಮೊದಲ ಶಾಸನವಾಗಿರುವಂತಹದ್ದು. ಇದನ್ನು ನಾವು ಪರಿಗಣಿಸಬಹುದಾಗಿದೆ. ಅದೇ ರೀತಿಯಲ್ಲಿ ಕಾರವೇಲ ಬಳಸಿರ್ತಕ್ಕಂಥ ಆದಿಕುಂಭ ಶಾಸನ ಎನ್ನುವಂತಹದ್ದು ಈ ಒಂದು ಶಾಸನಗಳಲ್ಲಿ ನಾವು ಉದಾಹರಣೆಯಾಗಿ ಕೊಡಬಹುದಾಗಿರುವಂಥದ್ದು. ಇಷ್ಟೇ ಅಲ್ಲ ಮಕ್ಕಳೇ, ಇನ್ನು ಅನೇಕ ಶಾಸನಗಳು ನಮಗೆ ಮಾಹಿತಿಗಳನ್ನು ನೋಡ್ತೀವಿ. ಇತಿಹಾಸಗಳೇ ಶಾಸನಗಳೇ ನಮಗೆ ಅತಿ ಪ್ರಮುಖವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಹಿತಿಯನ್ನ ಕೊಡ್ತಾ ಹೋಗುವಂಥದ್ದಾಗಿರುತ್ತೆ. ಇವರ ಕಾಲದಲ್ಲಿರ್ತಕ್ಕಂಥ ಅನೇಕ ವಿಜಯದ ಸಂಕೇತವಾಗಿ, ಆಜ್ಞೆಗಳನ್ನು ಹೊರಡಿಸಿದ ಸಂಕೇತವಾಗಿ, ಯಾವುದಾದ್ರೂ ಒಂದು ಪ್ರದೇಶವನ್ನು ಗೆದ್ದುಕೊಂಡಿರ್ತಕ್ಕಂಥ ಸಂಕೇತವಾಗಿ, ಧಾರ್ಮಿಕವಾಗಿರ್ತಕ್ಕಂಥ ಸಂಕೇತವಾಗಿ ಶಾಸನಗಳನ್ನ ಹೊರಡಿಸ್ತಾ ಹೋಗಿರುವಂಥದ್ದು ನೋಡ್ತಾ ಹೋಗ್ಬೋದು. ಇಷ್ಟು ಶಾಸನಗಳು ಪ್ರಮುಖವಾಗಿರುವಂಥದ್ದು, ವಿಶ್ವಾಸಾರ್ಹವಾಗಿರ್ತಕ್ಕಂಥ ಆಧಾರಗಳಾಗಿದ್ದಾವೆ ಅಂತ ಹೇಳಿ ನಾವು ತಿಳಿಯಬಹುದು. ಮುಂದುವರೆದಾಗೆ ಎರಡನೇದಾಗಿರುವಂಥದ್ದು ನಾಣ್ಯಗಳು. ನಾಣ್ಯಗಳು ಸಹ ಹಾಗಾದ್ರೆ ಏನು ತಿಳ್ಕೊಬೋದು ಇದರಿಂದ? ನಾವು ಅದರಿಂದ ಪರಿಗಣಿತವಾಗೋದಿಲ್ಲ. ಸಾಕಷ್ಟು ಅಂಶಗಳು ತಿಳಿತವೆ ಮಕ್ಕಳೇ, ಹೌದಲ್ವಾ? ಏನೇನು ಅಂಶಗಳು ತಿಳ್ಕೋಬಹುದು ನಾಣ್ಯಗಳ ಅಧ್ಯಯನದಿಂದ? ಹಾಗಾದ್ರೆ ಒಂದು ನಾಣ್ಯವನ್ನು ಟಂಕಿಸಲಾಗಿದೆ ಅಂತ ಹೇಳಿದ್ರೆ ಅದರಿಂದ ಅನೇಕ ಅಂಶ ನಮಗೆ ಗೊತ್ತಾಗ್ತವೆ ಮಕ್ಕಳೇ. ಈಗಲೇ ನಾವು ನೋಡ್ತೀವಲ್ವಾ, ಈಗಿರುವಂತಹ ನಾಣ್ಯಗಳು ಪ್ರಸ್ತುತವಾಗಿ ಅವುಗಳಲ್ಲಿ ಸಾಕಷ್ಟು ಅಂಶಗಳು ಗೊತ್ತಾಗ್ತವೆ. ಕೆಲವೊಂದು ವ್ಯಕ್ತಿ ಚಿತ್ರಗಳು ಇರ್ತಾವೆ, ಕೆಲವೊಂದು ಸಿಂಬಲ್ ಇರ್ತಾವೆ, ಸಂಕೇತಗಳು ಕೊಟ್ಟಿರ್ತಾರೆ, ಅದರದ್ದೇನೋ ವಿಶೇಷತೆ ಇರುತ್ತೆ. ಆ ಅವಧಿಯಲ್ಲಿ ಏನೋ ನಡೆದಿರ್ತಕ್ಕಂಥ ಘಟನೆಯನ್ನ ನಮಗೆ ಈಗ ಚಿತ್ರಿಸಿರ್ತಾರೆ. ಅದೇ ರೀತಿಯಲ್ಲಿಯೇ ಅಂದಿನ ಕಾಲದಲ್ಲಿ ಕೂಡ ನಾಣ್ಯಗಳಿಂದ ನಮಗೆ ಅನೇಕ ಮಾಹಿತಿಗಳು ಗೊತ್ತಾಗ್ತವೆ. ಅವರ ಧಾರ್ಮಿಕತೆ ಗೊತ್ತಾಗುತ್ತೆ, ಅವರ ಒಂದು ಸಾಮ್ರಾಜ್ಯದ ಬಗ್ಗಿನ ಮಾಹಿತಿ ಗೊತ್ತಾಗ್ತದೆ, ಅವರ ಆಡಳಿತ ಭಾಷೆ ಗೊತ್ತಾಗುತ್ತೆ. ಅದರ ಮಕ್ಕಳೇ ಅಲ್ಲಿರ್ತಕ್ಕಂಥ ಶ್ರೀಮಂತಿಕೆ ಗೊತ್ತಾಗುತ್ತೆ. ಅವ್ರು ಚಿನ್ನದ ನಾಣ್ಯಗಳು ಹೆಚ್ಚಾಗಿದ್ರೆ ಹೆಚ್ಚು ಶ್ರೀಮಂತರಾಗಿದ್ದಾರೆ ಅಂತ ಹೇಳಿ, ಹೌದಲ್ವಾ? ನಾಣ್ಯಗಳ ಮೇಲೂ ಕೂಡ ಚಿನ್ನ, ಬೆಳ್ಳಿ, ಕಂಚಿನ ನಾಣ್ಯಗಳನ್ನು ನಾವು ಗುರುತಿಸ್ತಾ ಹೋಗ್ಬೋದಾದಾಗ ಅವರ ಬಗ್ಗೆ ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಹೋಗ್ತವೆ. ಅದೇ ರೀತಿಯಲ್ಲಿ ರಾಜ ಚಿನ್ನದ ನಾಣ್ಯಗಳನ್ನು ಧರಿಸಿದಾನೆ ಅಂತ ಹೇಳಿದ್ರೆ, ಬೇರೆ ನಾಣ್ಯವನ್ನು ಧರಿಸಿದಾರೆ ಅಂತ ಹೇಳಿದ್ರೆ
ರಾಜನ ಬಿರುದನ್ನು ನಮೂದಿಸಿರ್ತಾನೆ, ಅವನಿಗಿರ್ತಕ್ಕಂಥ ಹೆಸರುಗಳನ್ನು ನಮೂದಿಸಿರ್ತಾರೆ. ಅವುಗಳ ಮೂಲಕವಾಗಿ ಇಷ್ಟೆಲ್ಲ ಮಾಹಿತಿಯನ್ನು ನಾವು ತಿಳ್ಕೊಬಹುದಾಗಿದೆ. ಹಾಗಾಗಿ ನಾಣ್ಯಗಳಿಂದ ಇಷ್ಟೆಲ್ಲ ಮಾಹಿತಿಗಳು ನಮಗೆ ಲಭ್ಯವಾಗ್ತವೆ ಮಕ್ಕಳೇ. ಹಾಗಾಗಿನೇ ನಾಣ್ಯಗಳು ಕೂಡ ನಮಗೆ ಪ್ರಮುಖವಾಗಿರ್ತಕ್ಕಂಥ ಅಂಶವಾಗಿ ನಾವು ಗುರುತಿಸ್ತಾ ಹೋಗ್ತೀವಿ. ನೋಡಿ, ಕೆಲವು ಉದಾಹರಣೆಗಳನ್ನು ನಾನು ಕೊಟ್ಟಿದ್ದೀನಿ. ಸಮುದ್ರಗುಪ್ತನ ಕಾಲಾವಧಿಯಲ್ಲಿ ದೊರೆತಿರುವಂತಹ 7 ಬಗೆಯ ನಾಣ್ಯಗಳಿಂದ ನಮಗೆ ತಿಳಿಬರುವುದೇನಪ್ಪ ಅಂತ ಹೇಳಿದ್ರೆ, ಅವನೊಬ್ಬ ಸಂಗೀತ ಪ್ರಿಯರಾಗಿರ್ತಕ್ಕಂಥ ರಾಜನಾಗಿದ್ದ. ಹಾಗೆಯೇ ನಾಣ್ಯಗಳ ಮೇಲೆ ಟಂಕಿಸಿರುವಂತಹ ಮುದ್ರೆಯ ಮೂಲಕವಾಗಿ ಅವನು ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದ ಎನ್ನುವಂಥದ್ದು ತಿಳಿಯುತ್ತದೆ. ಅದೇ ರೀತಿಯಲ್ಲಿ ಗೌತಮಿ ಪುತ್ರ ಶಾತಕರ್ಣಿ ಎನ್ನುವಂಥವನು ನಹಪಾಣನ ರಚಿಸಿರ್ತಕ್ಕಂಥ ನಾಣ್ಯಗಳನ್ನ ಅಳಿಸಿಬಿಟ್ಟು ಅವುಗಳ ಮೇಲೆ ತನ್ನ ಹೆಸರನ್ನು ನಮೂದಿಸಿದ್ದ ಎನ್ನುವಂಥದ್ದು ಗೊತ್ತಾಗಿದೆ. ಅದರ ಮೇಲೆ ನಾವು ಊಹೆ ಮಾಡಲಾಗಿರುವಂಥದ್ದು ತಿಳಿಯಲ್ಪಟ್ಟಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಗೌತಮಿ ಪುತ್ರ ಶಾತಕರ್ಣಿ ನಹಪಾಣನನ್ನು ಸೋಲಿಸಿದಾಗ ಅದಾಗಿದ್ದರಿಂದಲೇ ಆ ನಾಣ್ಯಗಳ ಮೇಲೆ ಇದ್ದಂಥ ಹೆಸರನ್ನು ತೆಗೆದುಹಾಕಿ ತನ್ನ ಹೆಸರನ್ನ ನಮೂದಿಸಿಕೊಂಡಿದ್ದಾನೆ ಅಂತೇಳಿ ಗೊತ್ತಾಗುತ್ತೆ. ನಂತರದಲ್ಲಿ ರೋಮನ್ ನಾಣ್ಯಗಳು ಬೆಂಗಳೂರಿನಲ್ಲಿ ದೊರೆತಿರುವಂಥದ್ದು. ಅಲ್ಲಿರುವಂತಹ ನಾಣ್ಯಗಳು ರೋಮನ್ ಸಾಮ್ರಾಜ್ಯದ ನಾಣ್ಯಗಳು ಬೆಂಗಳೂರಲ್ಲಿ ದೊರೆತಿದ್ದಾವೆ. ಹಾಗಾದ್ರೆ ಇಂದಿನ ಕಾಲದಲ್ಲಿ 2000 ವರ್ಷಗಳ ಹಿಂದೆನೆ ಈ ದಕ್ಷಿಣ ಭಾರತಕ್ಕೂ ರೋಮನ್ ಸಾಮ್ರಾಜ್ಯಕ್ಕೂ ಒಂದು ವ್ಯಾಪಾರ ಸಂಬಂಧ ನಡೆದಿರಬಹುದು ಎನ್ನುವಂಥದ್ದನ್ನ ನಾವು ಆ ನಾಣ್ಯಗಳು ದೊರೆಯುವಿಕೆ ಆಧಾರದ ಮೇಲೆ ತಿಳ್ಕೊಳ್ಳೋಕೆ ಅವಕಾಶ ಆಗುವಂಥದ್ದಾಗಿ ನಾವು ನೋಡ್ತಾ ಹೋಗ್ತೀವಿ ಮಕ್ಕಳೇ. ಇಷ್ಟು ನಾಣ್ಯಗಳ ಬಗ್ಗೆ ನಾವು ನೋಡ್ತಾ ಹೋಗ್ಬೋದು. ಮುಂದುವರೆದಾಗೆ ಸ್ಮಾರಕಗಳು ನಮ್ಮೆಲ್ಲರಿಗೂ ಕೂಡ ತುಂಬಾ ಇಷ್ಟ. ಸ್ಮಾರಕಗಳು ಅಂತ ಹೇಳಿದ್ರೆ ಯಾಕೆ? ಪ್ರವಾಸ ಕೈಗೊಳ್ಳುವಂತಹದ್ದು ಪ್ರಮುಖವಾಗಿ ಈ ಸ್ಮಾರಕಗಳನ್ನ ನೋಡಬೇಕು ಅಂತೇಳಿ ನಾವು ಹೋಗ್ಬೋದು. ಪ್ರವಾಸ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಹಾಗಾಗಿ ಎಲ್ಲದೂ ಕೂಡ ನೋಡ್ತಾ ಹೋಗ್ತಾರೆ. ಎಲ್ಲಿ ಹೋಗ್ತೀರಾ ಅಂದರೆ ದೇವಾಲಯಗಳನ್ನ ನೋಡೋದಿಕ್ಕೆ, ಕೋಟೆ ಕೊತ್ತಲಗಳನ್ನ ನೋಡೋದಿಕ್ಕೆ, ಚರ್ಚ್ಗಳನ್ನ ನೋಡೋದಿಕ್ಕೆ, ಧಾರ್ಮಿಕ ಕೇಂದ್ರಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಹೌದಲ್ವಾ ಮಕ್ಕಳೇ? ಅವುಗಳನ್ನ ನಾವು ಇಲ್ಲಿ ಸ್ಮಾರಕಗಳು ಅಂತೇಳಿ ಕರೀತಾ ಹೋಗ್ಬೋದಾಗಿರುವಂತದ್ದಿದೆ. ನೋಡಿ ಮಕ್ಕಳೇ, ಕೆಲವೊಂದು ಸ್ಮಾರಕಗಳು ಯಾವ ವಿಚಾರವನ್ನು ನಮಗೆ ತಿಳಿಸ್ತದೆ ಅಂತ ಹೇಳಿ ಉದಾಹರಣೀಯವಾಗಿ ರಚನೆ ಮಾಡ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ನಾವು ನೋಡಬಹುದಾಗಿದೆ. ನೋಡಿ ಮಕ್ಕಳೇ, ಸ್ಮಾರಕಗಳು ನಾವು ಹೇಳಿದ್ವಿ ಕೋಟೆ ಕೊತ್ತಲಗಳು, ಅರಮನೆಗಳು, ಧಾರ್ಮಿಕ ಕೇಂದ್ರಗಳು ಅಂದರೆ ಚರ್ಚ್ ಆಗಿರ್ಬೋದು, ಮಸೀದಿಗಳಾಗಿರ್ಬೋದು, ದೇವಾಲಯಗಳಾಗಿರ್ಬೋದು, ಇವೆಲ್ಲವೂ ಕೂಡ ಒಳಪಡ್ತದೆ. ಮನೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸ್ಮಾರಕಗಳು. ಆ ಅವಧಿಯಲ್ಲಿ ಕಟ್ಟಿಸಿದ್ದು ಈಗ ನಮಗೆ ದೊರೆತಿದ್ದಾವೆ. ಅವುಗಳನ್ನು ನೋಡ್ತೀವಿ. ಮೈಸೂರು ಅರಮನೆಯನ್ನು ನೋಡ್ತೀರಾ, ಚಿತ್ರದುರ್ಗದ ಕೋಟೆಯನ್ನು ನೋಡ್ಬೋದಾಗಿರುವಂಥದ್ದಿದೆ. ಅದಲ್ವ ಮಕ್ಕಳೇ? ಅವೆಲ್ಲವೂ ಕೂಡ ಗುರುತಿಸ್ಬೋದು. ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನಾವು ತೆಗೆದುಕೊಂಡು ನೋಡ್ತಾ ಹೋಗಬೇಕಾದ್ರೆ, ಮೆಹರೌಲಿಯಲ್ಲಿರ್ತಕ್ಕಂಥ ಒಂದು ಉಕ್ಕಿನ ಸ್ತಂಭ, ಇವತ್ತಿಗೂ ತುಕ್ಕು ಹಿಡಿಯದೇ ಇರುವಂತಹ ಒಂದು ಉಕ್ಕಿನ ಸ್ತಂಭವನ್ನು ನಾವು ನೋಡ್ತಾ ಹೋಗ್ತೀವಿ. ಆ ಒಂದು ಸ್ತಂಭ ಅಂದಿನ ಕಾಲದಲ್ಲಿರ್ತಕ್ಕಂಥ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಇಷ್ಟರ ಮಟ್ಟಿಗೆ ಅದನ್ನ ರಚನೆ ಮಾಡಿರಬಹುದಾಗಿದೆ. ಸಾಕಷ್ಟು ವರ್ಷಗಳಾದರೂ ಅದು ತುಕ್ಕು ಹಿಡಿಯದೇ ಇರುವಂತಹ ರೀತಿಯಲ್ಲಿ. ಅದೇ ರೀತಿಯಲ್ಲಿಯೇ ವಿಜಯಪುರದಲ್ಲಿರ್ತಕ್ಕಂಥ ಪಿಸುಮಾತಿನ ಗ್ಯಾಲರಿ, ಯಾವುದು? ಆ ಮಕ್ಕಳೇ, ಗೋಲಗುಮ್ಮಟ. ಪಿಸುಮಾತಿನ ಗ್ಯಾಲರಿ ಆಗಿರುವಂತಹ ಗೋಲಗುಮ್ಮಟವು ಕೂಡ ಮುಂದಿನ ಕಾಲದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಕನ್ನಡಿಯ ಉಪಾಧಿಯಲ್ಲಿ ಇರುವಂತಹದ್ದಾಗಿ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಆಗ್ರಾದಲ್ಲಿರ್ತಕ್ಕಂತಹ ಶಹಜಾನ್ ಕಟ್ಟಿಸಿರುವಂತಹ ತಾಜ್ ಮಹಲ್, ಇದು ಪ್ರೇಮದ ಸಂಕೇತವಾಗಿ, ಪ್ರೇಮ ಕಥಾದ ಸಂಕೇತವಾಗಿ ನಮಗಿರುವಂತಹ ಪ್ರಮುಖ ಸ್ಮಾರಕವಾಗಿ ನಾವು ನೋಡ್ತೀವಿ. ಚಿತ್ತೋಡ್ಗಢದ ವಿಜಯ ಸ್ತಂಭವನ್ನು ನಾವು ನೋಡಿದಾಗ ಚಿತ್ತೋಡ್ಗಢದಲ್ಲಿ ಆಳ್ವಿಕೆ ನಡೆಸಿದ ರಾಣಾ ಕುಂಭನ ವಿಜಯವನ್ನು ನಾವು ಗುರುತಿಸಿ ನೋಡಬಹುದಾಗಿದೆ. ಮುಂದುವರೆದಾಗೆ ಅಜಂತ, ಎಲ್ಲೋರಾ, ಎಲಿಫೆಂಟಾದ ಗುಹಾಂತರ ದೇವಾಲಯಗಳನ್ನ, ಗುಹೆಗಳನ್ನು ನಾವು ನೋಡ್ತಾ ಹೋದಾಗ ಅಲ್ಲಿರುವಂತಹ ಭಿತ್ತಿ ಚಿತ್ರಗಳಾಗಿರ್ಬೋದು, ಗೋಡೆ ಮೇಲೆ ಕೆತ್ತಿರುವಂತಹ ಉಬ್ಬು ಶಿಲ್ಪಗಳಾಗಿರ್ಬೋದು, ಅವು ಅಂದಿನ ಕಾಲದಲ್ಲಿದ್ದಂತಹ ಕಲಾ ನೈಪುಣ್ಯತೆ, ತಾಂತ್ರಿಕ ಕೌಶಲ್ಯಗಳನ್ನು ನಮಗೆ ಇವತ್ತಿಗೆ ತಿಳಿಸಿಕೊಡ್ತಾ ಹೋಗ್ತಾರೆ. ಅದೇ ರೀತಿಯಲ್ಲಿ ಐಹೊಳೆ, ಪಟ್ಟದ ಕಲ್ಲಿನಲ್ಲಿರ್ತಕ್ಕಂಥ ದೇವಾಲಯಗಳನ್ನು ನೋಡ್ತಾ ಹೋದಾಗ ಭಾರತದ ವಾಸ್ತುಶಿಲ್ಪದ ವಿಕಸನ ಉಗಮ ಏನಾಯಿತು, ಬೆಳವಣಿಗೆ ಹೇಗಾಯಿತು ಎನ್ನುವುದಕ್ಕೆ
ಇದಕ್ಕಿಂತ ಉತ್ತಮ ಉದಾಹರಣೆಗಳು ಬೇರೆ ಇಲ್ಲ. ಅದೇ ರೀತಿಯಲ್ಲಿ ಬೇಲೂರು ಆಗಿರ್ಬೋದು, ಹಳೆಬೀಡು ಆಗಿರ್ಬೋದು, ದೇವಾಲಯಗಳನ್ನು ನೋಡಿದ್ರೆ ನಮಗೆ ವಿಸ್ಮಯವಾಗಿರ್ತಕ್ಕಂಥ ರೀತಿಯ ಒಂದು ಕನಸನ್ನು ನಮಗೆ ಕಟ್ಟಿಕೊಡ್ತವೆ. ನಳಂದದ ಸ್ಮಾರಕಗಳು, ವಿಶ್ವವಿದ್ಯಾಲಯ ಇದೆ, ನಳಂದ ಪುರಾತನ ಕಾಲದ ವಿಶ್ವವಿದ್ಯಾಲಯವನ್ನು ನೋಡ್ತೀವಿ. ಆ ಸ್ಮಾರಕಗಳಾಗಿರ್ಬೋದು, ಬೀದರ್ನಲ್ಲಿ ಮೊಹಮ್ಮದ್ ಗವಾನ್ ಕಟ್ಟಿಸಿರ್ತಕ್ಕಂಥ ಮದರಸಗಳಾಗಿರ್ಬೋದು, ಶೈಕ್ಷಣಿಕ ಕೇಂದ್ರ ಆಗಿರುವಂಥದ್ದು ಅಂದಿನ ಕಾಲದಲ್ಲಿದ್ದಂತಹ ಶಿಕ್ಷಣಕ್ಕೆ ನೀಡಿದಂತಹ ಮಹತ್ವವನ್ನು ಕುರಿತು ನಮಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತಾವಲ್ವ ಮಕ್ಕಳೇ. ಅದೇ ರೀತಿಯಲ್ಲಿ ನಾವು ನೋಡ್ತಾ ಹೋದಾಗ ಶ್ರೀರಂಗಪಟ್ಟಣದ ಕೋಟೆ, ಒಂದೇ ಕೋಟೆ ಅಲ್ಲ, ಚಿತ್ರದುರ್ಗದ ಕೋಟೆ, 7 ಸುತ್ತಿನ ಕೋಟೆ ಇರ್ಬೋದು, ಮುಂಡರಗಿಯಲ್ಲಿರ್ತಕ್ಕಂಥ ಕೋಟೆ ಆಗಿರುವಂಥದ್ದು. ಹಾಗಾಗಿ ಇದೇ ರೀತಿಯಲ್ಲಿ ಶ್ರೀರಂಗಪಟ್ಟಣದ ಕೋಟೆಯನ್ನು ನೋಡ್ತಾ ಹೋದಾಗ ಅಂದಿನ ಕಾಲದ ರಕ್ಷಣಾ ತಂತ್ರಜ್ಞಾನದ ವ್ಯವಸ್ಥೆ ಹೇಗಿತ್ತು, ಅವರ ಕೌಶಲ್ಯ ಹೇಗಿತ್ತು ಅನ್ನುವಂಥದ್ದು ನಮಗೆ ಸ್ಮಾರಕಗಳ ಮುಖಾಂತರವಾಗಿ ತಿಳಿದು ಬರ್ತಾ ಹೋಗ್ತವೆ ಮಕ್ಕಳೇ. ಇಷ್ಟು ಉದಾಹರಣೆಯಾಗಿ ನಾವು ನಮಗೆ ನೀಡ್ತಕ್ಕಂಥವಾಗಿದ್ದಾವೆ. ಹೀಗೆ ಸ್ಮಾರಕಗಳು ಅಂದಿನ ಕಾಲದಲ್ಲಿರ್ತಕ್ಕಂಥ ಒಂದು ಧಾರ್ಮಿಕತೆಯನ್ನಾಗಿರ್ಬೋದು, ಅಂದಿನ ಕಾಲದ ಶೈಕ್ಷಣಿಕ ವ್ಯವಸ್ಥೆಯನ್ನಾಗಿರ್ಬೋದು, ಅಂದಿನ ಕಾಲದ ರಕ್ಷಣಾತ್ಮಕ ವ್ಯವಸ್ಥೆಯನ್ನಾಗಿರ್ಬೋದು, ಇವುಗಳೆಲ್ಲವನ್ನು ನಮಗೆ ತಿಳಿಸಿಕೊಡುವಂಥ ಪ್ರಮುಖ ಆಧಾರಗಳಾಗಿ ನಾವು ನೋಡ್ತಾ ಹೋಗ್ಬೋದಾಗಿದೆ. ಇನ್ನು ಮುಂದುವರೆದಾಗಿ ನಾವು ನೋಡುವಂಥದ್ದು ಇತರೆ ಅವಶೇಷಗಳು. ಹೆಸರೇ ಇರುತ್ತೆ ಅವಶೇಷ ಅಂತ. ಶೇಷ ಅಂದ್ರೆ ಗಣಿತ ವಿಷಯದಲ್ಲಿ ನೋಡ್ತಾ ಹೋಗಿರ್ತೀರ, ಉಳಿದಿರುವಂತಹದ್ದು, ಭಾಗಲಬ್ಧವಾಗಿ ಉಳಿದಿರುವಂತಹದ್ದು ಅಂತೇಳಿ ನೋಡ್ತಾ ಹೋಗ್ತೀವಿ ಅಲ್ವಾ ಮಕ್ಕಳೇ. ತಮಾಷೆಗೆ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ನಾವು ಇತರೆ ಅವಶೇಷಗಳೆಂದರೆ ಸ್ಮಾರಕಗಳಂತೆ ನೋಡಿದ್ರೆ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಸಂಪೂರ್ಣವಾದಂಥ ರೀತಿಯಲ್ಲಿ ನಮಗೆ ದೊರೆಯುತ್ತವೆ. ಆದರೆ ಇಲ್ಲಿರ್ತಕ್ಕಂಥವು ಅದರ ಬಿಡಿ ಭಾಗಗಳು, ಅಳಿದುಳಿದಿರ್ತಕ್ಕಂಥವು, ಪಳೆಯುಳಿಕೆಗಳು ಮಾತ್ರ ನಮಗೆ ಲಭಿಸಿದಾಗ ಅವುಗಳನ್ನು ಅವಶೇಷಗಳು ಅಂತೇಳಿ ಕರಿತಾ ಹೋಗ್ತೀವಿ ಅಲ್ವಾ ಮಕ್ಕಳೇ. ಯಾವುದಾದ್ರೂ ದಾಳಿ ಆಗಿರ್ಬೋದು, ಕೋಟೆಯೆಲ್ಲ ನಾಶ ಆಗಿ ಉಳಿದುಕೊಂಡಿರಬಹುದು. ಗಮನಿಸ್ಬೇಕು ಮಕ್ಕಳೇ, ಹರಪ್ಪ ನಾಗರಿಕತೆ ನಮಗೆ ಸಿಕ್ಕಿದ್ದೆ ಅವಶೇಷಗಳ ರೂಪದಲ್ಲಿ. ಸಂಪೂರ್ಣ ನಗರ ವ್ಯವಸ್ಥೆ ಸಿಗಲಿಲ್ಲ, ಈಗಿತ್ತು ಎನ್ನುವಂಥದ್ದನ್ನ ಪರಿಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಉಳಿದಿರುವಂತಹ ಅವಶೇಷಗಳ ನಮಗೆ ದಾರಿ ರೂಪ ಆಗ್ತಾ ಹೋಗಿರುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಇಷ್ಟೇ ಅಲ್ಲದೆ ಮನೆ ಬಳಕೆಯ ವಸ್ತುಗಳನ್ನು ಬಳಕೆ ಮಾಡ್ಕೊಂಡಿದ್ರು, ಆಭರಣಗಳನ್ನು ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು, ಕೃಷಿ ಸಲಕರಣೆಗಳ ಅವಶೇಷಗಳಾಗಿರ್ಬೋದು, ಕೋಟೆಗಳ ಅವಶೇಷಗಳಾಗಿರ್ಬೋದು, ಅರಮನೆಗಳ ಅವಶೇಷಗಳಾಗಿರ್ಬೋದು, ಜೊತೆಗೆ ವ್ಯಕ್ತಿಗಳ ಪಳೆಯುಳಿಕೆಗಳು, ಪ್ರಾಣಿಗಳ ಪಳೆಯುಳಿಕೆಗಳು, ಸಸ್ಯಾವಶೇಷಗಳ ಪಳೆಯುಳಿಕೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಇತರೆ ಅವಶೇಷಗಳಲ್ಲಿ ಒಂದು ಇತಿಹಾಸವನ್ನು ರಚನೆ ಮಾಡಬೇಕಾದ್ರೆ ಆಧಾರಗಳ ರೂಪದಲ್ಲಿ ಪುರಾತತ್ವದ ಮೂಲಕ ನಮಗೆ ದೊರೆತಕ್ಕಂಥವಾಗಿರ್ತವೆ. ಹಾಗಾದರೆ ಈ ಒಂದು ಅವಶೇಷಗಳನ್ನು ಹೇಗೆ ಅರ್ಥೈಸಿಕೊಳ್ಳಲಾಗುತ್ತೆ, ಹೇಗೆ ಗುರುತಿಸಿಕೊಳ್ತಾರೆ ಸರ್? ಯಾವ ವಿಧಾನದ ಮೂಲಕ ಗುರುತಿಸಲ್ಪಡುತ್ತೆ? ಒಂದು ವಿಧಾನವನ್ನು ಗುರುತಿಸಿ ಮಾಡ್ತಾರೆ, ಅದನ್ನು C14 ಅಥವಾ ಇಂಗಾಲದ 14ರ ವಿಧಾನಕ್ಕೊಳಪಡಿಸ್ತಾರೆ ಎನ್ನುವಂಥದ್ದು. ಅದು ವೈಜ್ಞಾನಿಕವಾಗಿರ್ತಕ್ಕಂಥ ಅಂಶವಾಗಿದೆ ಮಕ್ಕಳೇ. ಒಂದು ಪಳೆಯುಳಿಕೆ ಅದು ಗತಿಸಿ ಹೋಗಿದೆ, ಮೃತಪಟ್ಟಿದೆ ಎಂದಾಗ ಪ್ರಾಣಿಯಾಗಿರ್ಬೋದು ಅಥವಾ ಮನುಷ್ಯ ಆಗಿರ್ಬೋದು ಅಥವಾ ಸಸ್ಯ ಅವಶೇಷಗಳಾಗಿರ್ಬೋದು, ಅದು ನಶಿಸಿದೆ ಎನ್ನುವಂಥದ್ದಾದಾಗ ಅವುಗಳಲ್ಲಿರ್ತಕ್ಕಂಥ ಇಂಗಾಲದ 12 ಮತ್ತು ಇಂಗಾಲದ 14 ಎನ್ನುವಂಥ ಪ್ರಮಾಣಗಳು ಕಂಡುಬರ್ತವೆ. ಗತಿಸಿ ಹೋದಾಗ ಇಂಗಾಲದ 14ರ ಪ್ರಮಾಣ ಇಳಿಮುಖ ಆಗ್ತಾ ಹೋಗುತ್ತೆ, ಕ್ಷೀಣಿಸ್ತಾ ಹೋಗುತ್ತೆ. ಆ ಇಂಗಾಲದ 14ರ ಪ್ರಮಾಣ ಆ ಪಳೆಯುಳಿಕೆಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಕ್ಷೀಣಿಸಿದೆ ಎನ್ನುವಂಥ ಆಧಾರದ ಮೇಲೆ ಆ ಪಳೆಯುಳಿಕೆ ಎಷ್ಟು ಹಳೆಯದಾಗಿದೆ ಎನ್ನುವಂಥದ್ದನ್ನ ಕುರಿತು ಇಲ್ಲಿ ನಾವು ನೋಡ್ತಾ ಹೋಗುವುದಾಗಿದೆ. ಅದರ ಮೇಲೆ ಅಧ್ಯಯನ ಮಾಡಿ ತಿಳ್ಕೊಳ್ತಾರೆ. ಅದು ನಿಮಗೆ ಪಠ್ಯ ಪುಸ್ತಕದಲ್ಲಿ ವಿಶೇಷವಾಗಿ ನಿಮಗೆ ನೀಡತಕ್ಕಂಥದ್ದಿದೆ. ಈ ರೀತಿಯಾಗಿ ನಾವು ಅವಶೇಷಗಳನ್ನು ನೋಡ್ತಾ ಹೋಗ್ಬೋದು. ಕೆಲವೊಂದು ಉದಾಹರಣೆಗಳನ್ನಾಗೆ ನಾವು ನೋಡ್ತಾ ಹೋದಾಗ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂತಹ ಸನ್ನತಿ ಎನ್ನುವಂಥದ್ದು, ದೊಡ್ಡಬಳ್ಳಾಪುರ ಸಮೀಪ ಇರುವಂತಹ ರಾಜಘಟ್ಟದಲ್ಲಿ ಲಭಿಸಿರ್ತಕ್ಕಂಥ ಕೆಲವೊಂದು ಅಂಶಗಳು ನಮಗೆ ಅವಶೇಷಗಳ ರೂಪದಲ್ಲಿ ಲಭಿಸಿದ್ದಾರೆ. ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ. ಅದೇ ರೀತಿಯಲ್ಲಿ ತಮಿಳುನಾಡಿನಲ್ಲಿರ್ತಕ್ಕಂಥ ಅರೆಕಮೈಳು ಮತ್ತು ಪಟ್ಟಣಂ ಎನ್ನುವಂಥ ಸ್ಥಳದಲ್ಲಿ ಸಿಕ್ಕಿರ್ತಕ್ಕಂಥ ಅವಶೇಷಗಳು ಕೂಡ ನಮಗೆ ಉದಾಹರಣೆಯಾಗಿ ನಾವು ನಿಮಗೆ ನೀಡ್ತಾ ಹೋಗಬಹುದಾಗಿದೆ.
ಈಗ ಉದಾಹರಣೆಯಾಗಿ ನಮಗೂ ಕೂಡ ಚಿಕ್ಕ ಚಿಕ್ಕ ಅಂಶಗಳು ಸಿಕ್ಕಿರ್ತಾರೆ. ನೀವೆಲ್ಲಾದರೂ ಕೂಡ ಪ್ರವಾಸ ಹೋದಾಗ ಮ್ಯೂಸಿಯಂಗಳಲ್ಲಿ, ವಸ್ತು ಸಂಗ್ರಹಾಲಯಗಳಲ್ಲಿ ಬೆಳೆದಿರ್ತಕ್ಕಂಥ ವಸ್ತುಗಳು, ಮಡಿಕೆ ಚೂರುಗಳನ್ನು ಇಟ್ಟಿರ್ತಾರೆ. ಅವುಗಳನ್ನು ಪರಿಗಣಿಸಿಕೊಂಡು ಇತಿಹಾಸವನ್ನು ರಚನೆ ಮಾಡಲಾಗುತ್ತೆ. ಹೀಗೆ ಆಧಾರಗಳು ನಮಗೆ ಬಹುಮುಖ್ಯ ಭೂಮಿಕೆಯಲ್ಲಿ ಇತಿಹಾಸದ ರಚನೆಗೆ ಬೇಕಾಗುವಂಥದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಹೀಗೆ ಈ ಒಂದು ಅಧ್ಯಾಯದಲ್ಲಿ ಪ್ರಮುಖ ಫಲಿತಾಂಶಗಳನ್ನು ಕುರಿತಾಗಿ ನಾವು ಅಧ್ಯಯನ ಮಾಡಬಹುದಾಗಿದೆ. ಸಂಕ್ಷಿಪ್ತವಾದಂತಹ ರೀತಿಯಲ್ಲಿ ನಾನು ತಿಳಿಸುವಂತಹ ಪ್ರಯತ್ನವನ್ನು ನಾನು ಈ ಒಂದು ತರಗತಿಯನ್ನು ಮಾಡ್ತಾ ಹೋಗಿದ್ದೇನೆ. ಈ ಅಧ್ಯಾಯಕ್ಕೆ ಸಂಬಂಧಿಸಿರುವಂತಹ ರೀತಿಯಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಪ್ರಶ್ನೋತ್ತರಗಳು ನಿಮ್ಮ ಪಠ್ಯ ಪುಸ್ತಕದಲ್ಲಿ ಉತ್ತಮವಾಗಿದ್ದಾವೆ. ಅದರ ಜೊತೆ ಕೆಲವೊಂದು ಸಂಕ್ಷಿಪ್ತವಾಗಿರುವಂತಹ ಸಣ್ಣ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗುತ್ತೆ. ಆದರೆ ಉತ್ಖನನ ಎಂದರೇನು? ಮೊದಲನೇ ಪ್ರಶ್ನೆ ಉತ್ಖನನ ಎಂದರೇನು? ಎರಡನೇ ಪ್ರಶ್ನೆ ಮೌಖಿಕ ಸಾಹಿತ್ಯ ಎಂದರೇನು? ಮೌಖಿಕ ಸಾಹಿತ್ಯ ಎಂದರೇನು? ಇತಿಹಾಸ ಎಂದರೇನು? ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕಾದದ್ದು ಇತಿಹಾಸದ ವಿದ್ಯಾರ್ಥಿಗಳು. ನಂತರದಲ್ಲಿ ವಿದೇಶಿ ಸಾಹಿತ್ಯ ಆಧಾರಗಳು ಎಂದರೇನು? ವಿದೇಶಿ ಸಾಹಿತ್ಯಾಧಾರಗಳು ಎಂದರೇನು? ಅಶೋಕನ ಬಹುತೇಕ ಶಾಸನಗಳು ಯಾವ ಲಿಪಿಯಲ್ಲಿವೆ? ಭಾಷೆ ಅಲ್ಲ ಮಕ್ಕಳೇ, ಲಿಪಿಯಲ್ಲಿವೆ ಅನ್ನುವಂಥ ಸಣ್ಣ ಪ್ರಶ್ನೆಯನ್ನು ನಾನು ನೀಡಿದ್ದೇನೆ. ಜೊತೆಗೆ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದೇನೆ. ನಿಮ್ಮ ಗ್ರಾಮದ ಬಗೆಗಿನ ಐತಿಹ್ಯಗಳೇನಾದರೂ ಇದ್ದಲ್ಲಿ ಸಂಗ್ರಹಿಸಿ ಅವುಗಳನ್ನು ಬರೆದು ನೀವು ಇಟ್ಕೊಳ್ಳಿ. ಅವುಗಳು ನಿಮಗೆ ನಿಮ್ಮ ಸ್ಥಳದ ಪುರಾಣಗಳಾಗಿ, ಐತಿಹ್ಯಗಳಾಗಿ ನಿಮಗೆ ಹೆಮ್ಮೆಯ ಸಂಕೇತವಾಗಿ ಲಭಿಸ್ತವೆ. ಇಷ್ಟು ನಾನು ಈ ಒಂದು ಅಧ್ಯಾಯದ ಮೂಲಕವಾಗಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿ ನಿಮಗೆ ಈ ಒಂದು ಅಧ್ಯಯನವನ್ನು ಸಮರ್ಪಿಸ್ತಾ ಇದ್ದೇನೆ. ಅರ್ಥ ಆಗಿದೆ ಅಂತೇಳಿ ಭಾವಿಸ್ತಾ ನಮಸ್ಕಾರ.